85 ಪುಂಗನೂರು ಹಸುಗಳನ್ನ ಸಾಕಿದ್ದೀರಾ. ಸಿಕ್ಕಾಪಟ್ಟೆ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲಿದೆ. ನಿಮ್ಮ ವಿಶ್ರಾಂತಿ ಆಗ್ಬೋದು, ಅದಕ್ಕೆ ನೀಡುವಂಥ ಆಹಾರ ಮತ್ತು ಸ್ನಾನ ಎಲ್ಲವೂ ಕೂಡ ಮಡಿಯಿಂದ ಕೂಡಿರುತ್ತೆ. ಚೌಡೇಶ್ವರಿ ಮಠದಲ್ಲಿ ಮಾನವನಾಗಿ ಹುಟ್ಟಿದ್ದೀವಿ ಅಂದರೆ ವಿಶ್ರಾಂತಿ ತಗೋಬೇಕು. ದೇವರ ಕಾರ್ಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅಂದರೆ ನಮಗೆ ಗಡಿಯಾರವನ್ನು ನೋಡಬಾರ್ದು. ಇದು ನಮ್ಮ ಧರ್ಮದಲ್ಲಿದೆ. ಸ್ವಾಮಿಗಳು ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೋಬಾರ್ದು, ಅದಿದೆ. ಯಾಕೆ? ನಾವು ಎಲ್ಲರನ್ನು ಕನ್ನಡಿಯಂತೆ ಮಾಡಬೇಕು ಅಂದರೆ ನಾವು ಕನ್ನಡಿಯನ್ನು ನೋಡೋದು ಬಿಡಬೇಕು. ಅದು ಮೊದಲು ನಮ್ಮ ಕರ್ತವ್ಯ. ಹಾಗೆ ವಿದ್ಯಾಚೌಡೇಶ್ವರಿ ಮಠದಲ್ಲಿ 85 ಪುಂಗನೂರಲ್ಲ 85,000 ಪುಂಗನೂರು ಆಗಬೇಕಂತ ಸಂತೋಷ ಆಸೆ ಇದೆ ನಮಗೆ. ಇಷ್ಟೇ ಜವಾಬ್ದಾರಿ ಅಲ್ಲ, ಈ ಜವಾಬ್ದಾರಿಯೆಲ್ಲ ನಾವು ವಹಿಸ್ಕೊಂಡಿಲ್ಲ. ತಾಯಿ ವಿದ್ಯಾಚೌಡೇಶ್ವರಿ ಅಂತರಾಳ ಭಕ್ತರು ವಹಿಸ್ಕೊಂಡಿದ್ದಾರೆ. ಎಲ್ಲ ಭಕ್ತಿಯಿಂದ ನಡೀತಾ ಇದೆ. ಆ ಕಾಲಕ್ಕೆ ಏನಾನೇ ಆಗಬೇಕೋ ಅದನ್ನೆಲ್ಲ ತಾಯಿ ವಿದ್ಯಾಚೌಡೇಶ್ವರಿನೇ ತನ್ನ ಭಕ್ತರಿಂದ ನಡೆಸ್ತಾ ಇದ್ದಾಳೆ. ಹಂಗಾಗಿ ನಮ್ಮ ಗೋಶಾಲೆಯಲ್ಲಿ ಯಾವುದರಲ್ಲೂ ಹಾಲು ಕರಿಯಲ್ಲ. ಯಾಕೆಂದರೆ ಒಂದು ಪುಂಗನೂರು ಹಸು ಹಾಲು ಕೊಡೋದೇ 1 ಲೀಟ್ರ್ 1.5 ಲೀಟ್ರ್. ಒಂದು ಮಗುವಿಗೆ ಅಷ್ಟು ಅವಶ್ಯಕತೆ ಇದೆ. ಒಂದು ಕರು ಅಷ್ಟು ಹಾಲು ಕುಡಿಯುತ್ತೆ. ನಾವು ಕರೆದು ಬಿಟ್ಟರೆ ತನ್ನ ಮಗುವಿಗೆ ಹಾಲಿರಲ್ವಲ್ಲ ಅಂತ ನಾವು ಯೋಚನೆ ಮಾಡಿ ಏನು ಮಾಡಿದ್ದೀವಿ, ತನ್ನ ಮಗುವೇ ಹಾಲು ಕುಡಿಬೇಕು ಅಂತ ಅದಕ್ಕೆ ಯಾವಕ್ಕೂ ಹಗ್ಗ ಮೂಗ್ದಾರಗಳು ಏನೂ ಹಾಕಲ್ಲ, ಬಿಟ್ಬಿಡ್ತೀವಿ. ತನ್ನ ಮಗು ಸಾಕಷ್ಟು ಕುಡಿಯುತ್ತೆ. ನಮ್ಮಲ್ಲಿ ಕರುಗಳು ನೋಡ್ಬೇಕು ನೀವು, ಭಾಳ ಗುಂಡು ಗುಂಡಾಗಿರ್ತವೆ. ಯಾಕೆ ಅಂದರೆ ತಾಯಿ ಎದೆ ಹಾಲನ್ನು ಕುಡಿದಂಥ ಒಬ್ಬ ಮಗ ಕೆಚ್ಚದೆಯ ಮಗನಾಗಿ ಯೋಧನಾಗಲಿಕ್ಕೆ ಸಾಧ್ಯ. ಅದೇ ಥರ ವಿದ್ಯಾಚೌಡೇಶ್ವರಿ ಮಠದಲ್ಲಿರುವಂಥ ಸಣ್ಣ ಮಕ್ಕಳು ನೋಡಿದ್ರೂ ಇವಾಗ ನಿಮಗೆ ಬೇಸಿಗೆ ಕಾಲ ನೋಡಿ, ಎಲ್ಲವನ್ನೂ ನೋಡಿ ಎಲ್ಲ ಗುಂಡು ಗುಂಡಾಗಿ ಹಂಬ ಅಂತ ಇರ್ತವೆ. ಯಾಕೆ ಅಂದರೆ ಅದು ನಾವು ನಿಸ್ವಾರ್ಥವಾಗಿ ಗೋಶಾಲೆ ಮಾಡಿದ್ದೀವಿ. ಅದರಿಂದ ಯಾವುದನ್ನು ಕೃತಕವಾಗಿ ಗೊಬ್ಬರ ಅದನ್ನೆಲ್ಲ ಒಂದು ಕಡೆ ಹಾಕ್ತೀವಿ. ಅದರಲ್ಲಿ ಬರೋ ಬೆಳೆಯನ್ನೇ ಹಸುಗಳಿಗೆ ಮೇಯಿಸ್ತೀವಿ. ಅದರಿಂದ ಯಾವುದೂ ನಾವು ಹಸುಗಳಿಂದ ಏನಾದರೂ ಬೇಕು ಅಂತ ಮಠದಲ್ಲಿ ಕೇಳಿಲ್ಲ. ಯಾಕೆ ಅಂದರೆ ಭಕ್ತರೇ ಇದ್ದಾರಲ್ಲ ಕೊಡಲಿಕ್ಕೆ. ಮತ್ತು ಹಸುಗಳಿಂದ ಬೆಳೆಸೋದು ಯಾಕೆ? ನಮ್ಮ ತಾಯಿ ನಮಗೆ 2 ವರ್ಷ ಅದೇ ಹಾಲು ಕುಡಿಸ್ತಾಳೆ. ಆದರೆ ಒಂದು ಕಾಮಧೇನು ತಾನು ಒಂದು ಸಲ ಕರು ಹಾಕಿದಿಂದ ಹಿಡ್ದು ಕೊನೆಗೆ ಉಸಿರನ್ನು ಬಿಡೋದು ನಾಳೆ ಅನ್ನಂಗೆ ಇವತ್ತು ನಮ್ಗೆ ಹಾಲು ಕೊಡ್ತಾವಳೆ. ಅವಳು ನಮಗೆ ತಾಯಿ. ಮೊದಲನೇ ತಾಯಿ ಭಾರತಿ, 2ನೇ ತಾಯಿ ಕಾಮಧೇನು, 3ನೇ ತಾಯಿನೇ ನಮಗೆ ಜನ್ಮ ಕೊಟ್ಟವಳು, 4ನೇ ತಾಯಿನೇ ಕೈ ಹಿಡಿದು ನಡೆಸೋಳು, 5ನೇ ತಾಯಿನೇ ನಮ್ಮ ಬುದ್ಧಿ, 6ನೇ ತಾಯಿಗೆ ಹೋಲಿಸಿದ್ರೆ ನಾವು ನಿಂಬುವಂಥ ದೇವರು, 7ನೇ ತಾಯಿಗೆ ಹೋಲಿಸಿದ್ರೆ ನಮಗೆ ಶತ್ರುಗಳು. ಯಾಕೆ ಅಂದರೆ ನಾವು ಯಾವಾಗಲೂ ಶತ್ರುಗಳು ನಮ್ಮ ಜೊತೆ ಇರ್ತಾರೋ ಅವಾಗ ನಾವು ಎಚ್ಚೆತ್ಕೋತೀವಿ.